ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯಾರಾದರೂ ಹೊಸದಾಗಿ ಹೈನುಗಾರಿಕೆಯನ್ನು ಶುರು ಮಾಡಿದರೆ ಅಥವಾ ಆಲ್ರೆಡಿ ಹೈನುಗಾರಿಕೆಯನ್ನು ಶುರು ಮಾಡಿ ಹೊಸದಾಗಿ ಶೆಡ್ಡಿನ ನಿರ್ಮಾಣವನ್ನು ಮಾಡಬೇಕು ಅಂತ ಇದ್ದರೆ ಯಾವ ರೀತಿ ಮಾಡಬೇಕು ಮತ್ತು ಸರ್ಕಾರದಿಂದ ಯಾವ ರೀತಿ ಸೌಲಭ್ಯಗಳನ್ನು ಪಡ್ಕೋಬೋದು ಅಂತ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಹೈನುಗಾರಿಕೆಯಲ್ಲಿ ಮೊದಲನೇ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು ಶೆಡ್ಡಿನ ನಿರ್ಮಾಣ. ಯಾಕಂತಂದರೆ ಲಕ್ಷ ಹಣವನ್ನು ಕೊಟ್ಟು ನಾವು ಹಸುಗಳಿರ್ಬೋದು ಅಥವಾ ಎಮ್ಮೆಗಳನ್ನು ಖರೀದಿ ಮಾಡಿ ತರ್ತೀವಿ. ಮೊದಲು ಅವುಗಳಿಗೆ ಸೂರು ಅಂದರೆ ಸೇಫ್ಟಿಯನ್ನು ಕೊಡಬೇಕಾಗ್ತದೆ. ಯಾಕಂತಂದರೆ ಈಗಿನ ಕಾಲದಲ್ಲಿ ಕಳ್ಳರ ಕಾಟ ಕೂಡ ಜಾಸ್ತಿ ಇದೆ ಮತ್ತು ಬೇರೆ ಪ್ರಾಣಿಗಳಿಂದ ಅಂದರೆ ಚಿರತೆ ಇರ್ಬೋದು ಅಥವಾ ಕರಡಿ ಇರ್ಬೋದು, ಇವುಗಳಿಂದ ಹಾನಿ ಉಂಟಾಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಮೊದಲಿಗೇನಾದ್ರೂ ಈಗ ಸಣ್ಣದಾಗಿ ಹೈನುಗಾರಿಕೆಯನ್ನು ಶುರು ಮಾಡ್ತಾ ಇದ್ದರೆ ಮೊದಲು ಸಣ್ಣದಾಗಿ ಶೆಡ್ಡನ್ನು ನೀವು ಗರಿ ಇರ್ಬೋದು ಅಥವಾ ಟಾರ್ಪಲನ್ನು ಯೂಸ್ ಮಾಡಿಕೊಂಡು ಮರದ ದಿಮ್ಮಿಗಳು ಪೋಲ್ಗಳನ್ನ ಯೂಸ್ ಮಾಡಿಕೊಂಡೆ ಕಟ್ಟಿ ಮೊದಲು ಅದರಿಂದ ಎಕ್ಸ್ಪೀರಿಯನ್ಸ್ ಅಂದರೆ ಮೊದಲು ಅದರಿಂದ ಹೈನುಗಾರಿಕೆಯಲ್ಲಿ ಅನುಭವವನ್ನು ಪಡ್ಕೊಂಡು ಆಮೇಲೆ ದೊಡ್ಡದಾಗಿ ಮಾಡೋದಕ್ಕೆ ಹೋಗಬೇಕು. ಯಾಕಂತಂದರೆ ಸಣ್ಣದಾಗಿ ಶುರು ಮಾಡಿ ಅನುಭವವನ್ನು ಪಡ್ಕೊಳ್ಳೋದ್ರ ಜೊತೆಗೆ ನೀವು ಸ್ವಲ್ಪ ದುಡ್ಡನ್ನು ಕೂಡ ಮಾಡ್ಕೋಬಹುದು. ಆ ದುಡ್ಡನ್ನು ಯೂಸ್ ಮಾಡಿಕೊಂಡು ನೀವು ಶೆಡ್ಡಿನ ನಿರ್ಮಾಣವನ್ನು ಮಾಡ್ಬೋದು. ನೀವು ದೊಡ್ಡದಾಗಿ ಶೆಡ್ಡನ್ನು ಮಾಡಬೇಕು ಅಂತಂದರೆ ಸಬ್ಸಿಡಿ ರೂಪದಲ್ಲಿ ನಿಮಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ 57,000 ರೂಪಾಯಿ ಸಹಾಯಧನವನ್ನು ಸರ್ಕಾರ ಕೊಡುತ್ತೆ. ಏನಾದ್ರೂ ನೀವು ಸಬ್ಸಿಡಿ ರೂಪದಲ್ಲಿ ಹಣ ಬೇಕು ಅಂತಂದರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ನೀವು ಸಹಾಯವನ್ನು ಪಡ್ಕೋಬಹುದು. ಇನ್ನು ಶೆಡ್ಡಿನ ಬಗ್ಗೆ ತಿಳ್ಕೊತಾ ಹೋದರೆ ಎರಡು ರೀತಿ ಶೆಡ್ಡನ್ನು ನೀವು ಕನ್ಸ್ಟ್ರಕ್ಟ್ ಮಾಡ್ಬೋದು. ಒಂದು ಓಪನ್ ಶೆಡ್, ಇನ್ನೊಂದು ಕ್ಲೋಸ್ಡ್ ಶೆಡ್. ಈ ಓಪನ್ ಶೆಡ್ ಏನು ಅಂತಂದರೆ ಕೇವಲ ಮೇಲ್ಗಡೆ ಅಂದರೆ ಮಳೆ ಬರದ ರೀತಿಯಲ್ಲಿ ಬಿಸಿಲಿಗೆ ಮಾತ್ರ ನೀವು ನೆರಳನ್ನು ಕೊಡ್ತಾ ಹೋಗ್ತೀರಾ, ಸುತ್ತ ಗೋಡೆಯನ್ನು ಕಟ್ಟೋದಿಲ್ಲ, ಹಾಗೆ ಫ್ರೀಯಾಗಿ ಬಿಡ್ತೀರಾ ನಿಮ್ಮ ಹಸುಗಳಿರ್ಬೋದು ಅಥವಾ ಎಮ್ಮೆಗಳನ್ನು. ಇನ್ನು ಕ್ಲೋಸ್ಡ್ ಅಂತ ಬಂದರೆ ನೀವು ಸುತ್ತ ಗೋಡೆಯನ್ನು ಕಟ್ತೀರಾ, ಮೊದಲು ಸೇಫ್ಟಿಯನ್ನು ಕೊಟ್ಟು ಮೇಲ್ಗಡೆ ಮೇಲ್ಛಾವಣಿಯನ್ನು ಕೂಡ ಮಾಡ್ತೀರಾ. ಸೊ ಇವೆರಡರ ಬಗ್ಗೆ ಯಾವುದು ಬೆಸ್ಟು ಅಂತ ನೋಡ್ತಾ ಹೋದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕಟ್ಕೋಬೇಕಾಗುತ್ತೆ. ಯಾಕಂತಂದರೆ ಕೆಲವೊಂದು ಭಾಗಗಳಲ್ಲಿ ಚಿರತೆ ಕಾಟ ಕರಡಿ ಕಾಟ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಕ್ಲೋಸ್ಡ್ ಶೆಡ್ಡನ್ನು ಕಟ್ಕೋಬೇಕು. ಇನ್ನು ಓಪನ್ ಶೆಡ್ ಯಾರು ಕಟ್ಕೋಬೋದು, ಯಾವ ರೀತಿಯೂ ಕಾಟ ಇಲ್ಲ, ಸೇಫ್ಟಿ ತುಂಬ ಇದೆ ಅಂತ ಅನ್ನೋರು ಓಪನ್ ಶೆಡ್ಡನ್ನು ಕಟ್ಕೋಬೋದು. ಇನ್ನು ನೀವು ಕ್ಲೋಸ್ಡ್ ಶೆಡ್ ಏನಾದ್ರೂ ಕಟ್ತೀರಾ ಅಂತಂದರೆ ಗಾಳಿ ಆಡಬೇಕು ಮತ್ತು ಬಿಸಿಲು ಬೀಳಬೇಕು. ಯಾಕಂತಂದರೆ ಗಾಳಿ ಆಡೋದ್ರಿಂದ ವಾಸನೆ ಹೋಗುತ್ತೆ, ಬಿಸಿಲು ಬೀಳೋದ್ರಿಂದ ಅಲ್ಲಿ ಸ್ವಲ್ಪ ಕೀಟಾಣುಗಳಿರ್ತವೆ. ನೀವು ಎಷ್ಟೇ ಕ್ಲೀನ್ ಮಾಡಿರಿ ನಿಮ್ಮ ಕೊಟ್ಟಿಗೆಯನ್ನು, ಸ್ವಲ್ಪ ಕೀಟಾಣುಗಳು ಇರ್ತವೆ. ಆ ಕೀಟಾಣುಗಳು ನಿಮ್ಮ ಹಸು ಅಥವಾ ಎಮ್ಮೆಗಳಿಗೆ ಹಾನಿ ಮಾಡ್ಬೋದು. ಹಾಗಾಗಿ ಆ ಕೀಟಾಣುಗಳೇನಾಗ್ತವೆ, ಬಿಸಿಲು ಬಿದ್ದಾಗ ಸಾಯ್ತವೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗ್ತದೆ, ಗಾಳಿ ಮತ್ತು ಬಿಸಿಲು ಬೀಳೋ ರೀತಿ ಶೆಡ್ಡಿನ ನಿರ್ಮಾಣ ಮಾಡಬೇಕು. ಹಾಗಾಗಿ ನೀವೇನಾದ್ರೂ ಕ್ಲೋಸ್ಡ್ ಶೆಡ್ಡನ್ನು ಕಟ್ತಾ ಇದ್ದರೆ 5 ಅಡಿವರೆಗೂ ನೀವು ಗೋಡೆಯನ್ನು ಕಟ್ಬೋದು. ಇನ್ನು ಉಳಿದಿರುವಂತೆ ಎಷ್ಟು ಅಡಿವರೆಗೂ ನೀವು ಹೈಟನ್ನು ತೊಗೊತೀರಾ ಅಷ್ಟು ಹೈಟ್ಗೆ ಕ್ರಾಸ್ ಲಿಂಕ್ ಮೆಶ್ಗಳು ಬರುತ್ತೆ. ಆ ಕ್ರಾಸ್ ಲಿಂಕ್ ಮೆಶ್ಗಳನ್ನು ಹಾಕಿದ್ರೆ ಸೇಫ್ಟಿನೂ ಸಿಕ್ಕದಾಗುತ್ತೆ ಮತ್ತು ಗಾಳಿ ಇರ್ಬೋದು ಬೆಳಕು ಎರಡೂ ಕೂಡ ಬೀಳೋದಕ್ಕೆ ಅನುಕೂಲ ಆಗೋ ರೀತಿ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಸೈಜ್. ಶೆಡ್ಡಿನ ಸೈಜು ಎಷ್ಟಿರಬೇಕು ಅನ್ನೋದು, ಇದು ನೀವು ಎಷ್ಟು ಹಸುಗಳನ್ನು ಸಾಕಾಣಿಕೆ ಮಾಡಬೇಕು ಅಂತ ಗುರಿಯನ್ನು ಹೊಂದಿದ್ದೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಒಂದು ಹಸುಗೆ ನೋಡ್ತಾ ಹೋದರೆ 3 ಅಡಿ ಅಗಲ 8 ಅಡಿ ಉದ್ದ ಇದ್ದರೆ ಅದು ಆರಾಮಾಗಿ ಮಲ್ಕೋಬೋದು, ನಿಂತ್ಕೋಬೋದು. ಆ ರೀತಿ ನೀವು ನೋಡ್ತಾ ಹೋದರೆ ನೀವು ಎಷ್ಟು ಹಸುಗಳನ್ನು ಕಟ್ಟಬೇಕು ಅಂತ ಇದ್ದೀರಾ ಆ ಒಂದು ಸೈಜಿಗೆ ನೀವು ಕಟ್ಕೊತಾ ಹೋಗ್ಬೋದು. ಒಂದು ಹಸುಗೆ ಎಷ್ಟು ಸೈಜ್ ಬೇಕಾಗುತ್ತೆ, 3 ಅಡಿ ಅಗಲ 8 ಅಡಿ ಉದ್ದ ಇದ್ದರೆ ಆ ಹಸು ಅಥವಾ ಎಮ್ಮೆಗೆ ಆರಾಮಾಗುತ್ತೆ ಆ ರೀತಿ. ಮತ್ತು ಆ ಒಂದು ಕೊಟ್ಟಿಗೆಯಲ್ಲಿಯೇ ಅಂದರೆ ಶೆಡ್ಡಿನಲ್ಲಿಯೇ ನೀವು ರಾತ್ರಿ ಹೊತ್ತು ಕಟ್ಟೋದ್ರಿಂದ ಅಲ್ಲಿ ನೀವು ಮೇವನ್ನು ಹಾಕೋದಕ್ಕೆ ಗೊಂತಿ ಮತ್ತು ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗುತ್ತೆ. ನೀವು ಗೊಂತಿಯನ್ನು ಮಾಡಾದ್ಮೇಲೆ ಹಸು ಮಲ್ಕೊಳೋದಕ್ಕೆ ಅಥವಾ ಹಸು ನಿಂತ್ಕೊಳೋದಕ್ಕೆ ಜಾಗ ಇರುತ್ತಲ್ಲ ಅದನ್ನು ನೀವೇನು ಮಾಡಬೇಕು, ಸ್ಲೋಪ್ ಮಾಡಬೇಕು. ಅಂದರೆ ಒಂದು ಕಡೆಗೆ ಇಳಿಜಾರನ್ನು ಮಾಡಬೇಕಾಗುತ್ತೆ. ಯಾಕಂತಂದರೆ ಅದೇನಾದ್ರೂ ಗಂಜಲ ಉಯ್ದರೆ ಅಥವಾ ನೀವು ಕ್ಲೀನ್ ಮಾಡಬೇಕಾದ್ರೆ ಒಂದು ಚಾನಲ್ ಥರ ಮಾಡ್ಕೊಳ್ಳಿ. ಆ ಚಾನಲ್ನ ಮುಖಾಂತರ ಹೊರಗಡೆ ಒಂದು ಗುಂಡಿಯನ್ನು ಮಾಡ್ಕೊಂಡಿರಿ. ಆ ಗುಂಡಿಗೆ ಗಂಜಲ ಇರ್ಬೋದು ಅಥವಾ ನೀವು ಕೊಟ್ಟಿಗೆಯನ್ನು ತೊಳೆದಂಥ ನೀರು ಸರಾಗವಾಗಿ ಹೋಗೋದಕ್ಕೆ ನೀವು ಸ್ಲೋಪನ್ನು ಮಾಡ್ಕೋಬೇಕಾಗುತ್ತೆ. ನೀವು ಆ ಸ್ಲೋಪನ್ನು ಸಿಮೆಂಟಿಂದನಾರು ಮಾಡಿಸಿ ಅಥವಾ ಕಲ್ಲುಗಳನ್ನು ಹಾಕ್ಸಾದ್ರೂ ಮಾಡಿಸಿ
ಆದರೆ ನೀವು ಆ ಕಲ್ಲಿನ ಮೇಲೆ ಹಸುಗಳನ್ನು ನೀವು ಕಟ್ಟಬೇಕಾದ್ರೆ ಮ್ಯಾಟನ್ನು ಹಾಕಿದ್ರೆ ಒಳ್ಳೆಯದು. ಯಾಕಂತಂದರೆ ಯಾವುದೇ ಕೀಟಾಣಿನಿಂದ ಹಾನಿ ಉಂಟಾಗದಂತೆ ಮತ್ತು ಕ್ಲೀನ್ ಇರುತ್ತೆ ಮ್ಯಾಟ್. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಸಿಮೆಂಟಿನಿಂದನಾದರೂ ಫ್ಲೋರ್ ಮಾಡಿಸಿ, ಕಲ್ಲಿನಿಂದನಾದ್ರೂ ಫ್ಲೋರ್ ಮಾಡಿಸಿ, ಮ್ಯಾಟನ್ನು ಹಾಕೋದನ್ನು ಮರಿಬಾರ್ದು. ಮತ್ತು ಮೇಲ್ಛಾವಣಿಯಲ್ಲಿ ಏನಾಗ್ತದೆ ಅಂತಂದರೆ ಸ್ವಲ್ಪ ಜನ ಕಬ್ಬಿಣದ ಶೀಟ್ಗಳನ್ನು ಯೂಸ್ ಮಾಡ್ತಾರೆ. ಕಬ್ಬಿಣದ ಶೀಟ್ಗಳನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಒಂದು ಶಾಖ ಜಾಸ್ತಿ ಇರುತ್ತೆ. ಶಾಖದಿಂದ ಏನಾಗುತ್ತೆ, ಹಸುಗಳು ಹುಷಾರು ತಪ್ಪುವಂಥ ಸಾಧ್ಯತೆ ಇರುತ್ತೆ. ಇನ್ನೊಂದೇನು ಅಂತಂದರೆ, ನೀವು ತಗಡಿನ ಶೀಟ್ ಹಾಕಿದರೆ ಕೆಳಗಡೆ ಸಗಣಿ ಬಿದ್ದಿರುತ್ತಲ್ಲ, ಆ ಸಗಣಿ ಏನಾಗುತ್ತೆ, ಆಕ್ಸಿಡೇಷನ್ ಅಂತ ಒಂದು ಕ್ರಿಯೆ ಆಗುತ್ತೆ. ಆ ಆಕ್ಸಿಡೇಷನ್ ಕ್ರಿಯೆ ಆದಾಗ ಏನಾಗುತ್ತೆ, ಆ ಕಬ್ಬಿಣದ ಶೀಟ್ಗಳು ತುಕ್ಕು ಹಿಡಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಎಲ್ಲೇ ನೋಡಿದ್ರೂ ಕೂಡ ಅನುಭವ ಇರುವಂಥವರು ಸಿಮೆಂಟ್ ಶೀಟಿನಿಂದ ಶೆಡ್ಡನ್ನು ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ನೀವು ಸೈಡ್ಗೆ ಬೇಕಾದರೆ ತಗಡನ್ನು ಯೂಸ್ ಮಾಡ್ಬೋದು, ಆದರೆ ಮೇಲ್ಗಡೆ ಅಂದರೆ ಮೇಲ್ಛಾವಣಿಗೆ ನೀವು ಸಿಮೆಂಟ್ ಶೀಟ್ ಯೂಸ್ ಮಾಡಿದ್ರೇ ಒಳ್ಳೆಯದು. ಇನ್ನು ಶೆಡ್ಡಿನ ನಿರ್ಮಾಣ ಆದಮೇಲೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತಂದರೆ, ಪ್ರತಿ ದಿನನೂ ಕೂಡ 2 ಟೈಮ್ ಆದ್ರೂ ಕೂಡ ನಿಮ್ಮ ಕೊಟ್ಟಿಗೆಯನ್ನು ಕ್ಲೀನ್ ಮಾಡ್ಕೋಬೇಕು. ಯಾಕಂತಂದರೆ ಕೊಟ್ಟಿಗೆ ಕ್ಲೀನ್ ಇದ್ದರೆ ಹಸು ಅಥವಾ ಎಮ್ಮೆಗೆ ಬರುವಂಥ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಅದಕ್ಕೋಸ್ಕರ ಮತ್ತು ನಿಮ್ಮ ಶೆಡ್ಡಿಗೆ ಯಥೇಚ್ಛವಾಗಿ ನೀರಿನ ಸಪ್ಲೈ ಅಂದರೆ ವಾಟರ್ ಸಪ್ಲೈ ಇರಬೇಕಾಗ್ತದೆ. ಯಾಕಂತಂದರೆ ನೀವು ಕೊಟ್ಟಿಗೆಯನ್ನು ಕ್ಲೀನ್ ಮಾಡೋದಕ್ಕೆ, ಹಸುಗಳನ್ನು ಸ್ನಾನ ಮಾಡಿಸೋದಕ್ಕೆ ಮತ್ತು ಹಸುಗಳಿಗೆ ಕುಡಿಯುವ ನೀರನ್ನು ಒದಗಿಸೋದಕ್ಕೆ, ಮೂರಕ್ಕೂ ಕೂಡ ನಿಮಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡ್ಬೋದು, ಓವರ್ ಹೆಡ್ ಟ್ಯಾಂಕ್ನಾರು ಮಾಡ್ಬೋದು, ಇಲ್ಲ ಅಂತ ಅಂದರೆ ಸಿಮೆಂಟ್ ತೊಟ್ಟಿಗಳನ್ನಾದರೂ ನೀವು ನಿರ್ಮಾಣ ಮಾಡ್ಕೋಬೋದು. ಸಿಮೆಂಟ್ ತೊಟ್ಟಿಯನ್ನು ನೀವೇನಾದ್ರೂ ನಿರ್ಮಾಣ ಮಾಡಿಕೊಂಡ್ರೆ ಆ ಸಿಮೆಂಟ್ ತೊಟ್ಟಿಗೆ ವಾರಕ್ಕೆ ಒಂದ್ಸಲಿ ಇಲ್ಲ ಅಂತಂದರೆ 2 ವಾರಕ್ಕೆ ಒಂದ್ಸಲಿನಾದ್ರೂ ಕೂಡ ಸುಣ್ಣದ ಲೇಪನವನ್ನು ಮಾಡಬೇಕು. ಸುಣ್ಣದ ಲೇಪನವನ್ನು ಮಾಡೋದ್ರಿಂದ ಆ ನೀರಿನಲ್ಲಿ ಏನು ನೀವು ನೀರಿನ ಸಂಗ್ರಹಣೆ ಮಾಡ್ತೀರಾ, ಆ ನೀರಿನಲ್ಲಿ ಇರುವಂಥ ಕೀಟಾಣುಗಳು ಸಾಯ್ತವೆ. ಮತ್ತೆ ಕೀಟಾಣುಗಳ ಉತ್ಪತ್ತಿಯನ್ನ ಆ ಸುಣ್ಣದ ಲೇಪನೆಯಿಂದ ಆ ಸುಣ್ಣದಲ್ಲಿರುವಂಥ ಕ್ಯಾಲ್ಸಿಯಂ ತಡೆಯುತ್ತೆ. ಮತ್ತೆ ಆ ಕ್ಯಾಲ್ಸಿಯಂ ಏನಾಗುತ್ತೆ, ನೀರಿನ ಜೊತೆ ಸಂಪರ್ಕವಾಗಿ ಹಸು ಕುಡಿದಾಗ, ಹಸುವಿನ ಹೊಟ್ಟೆ ಒಳಗೆ ಹೋದಾಗ ಅಲ್ಲೇನಾದ್ರೂ ಜಂತುಹುಳುಗಳಿದ್ರೆ ಅವುಗಳನ್ನು ಕೊಲ್ಲೋದು ಮತ್ತೆ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ವಾರಕ್ಕೆ ಒಂದ್ಸಲಿ ಇಲ್ಲ ಅಂತಂದ್ರೆ 2 ವಾರಕ್ಕೆ ಒಂದ್ಸಲಿ ನೀವು ಸುಣ್ಣದ ಲೇಪನವನ್ನು ಮಾಡಬೇಕಾಗ್ತದೆ. ಮತ್ತೆ ಪರಿಶುದ್ಧವಾದಂಥ ನೀರನ್ನು ಕೊಡಬೇಕು. ಎಷ್ಟು ಒಳ್ಳೆಯ ನೀರನ್ನು, ಪರಿಶುದ್ಧವಾದಂಥದ್ದನ್ನು ನೀವು ಕೊಡ್ತೀರಾ, ಅಷ್ಟು ನೀವು ಹಸು ಅಥವಾ ಎಮ್ಮೆಗಾಗುವಂಥ ಕಾಯಿಲೆಗಳನ್ನು ಕಡಿಮೆ ಮಾಡ್ಬೋದು. ಮತ್ತು ನೀವು ಏನು ಗೋಡೆ ಕಟ್ಟಿರ್ತೀರಾ, ನೀವು ಕ್ಲೋಸ್ಡ್ ಶೆಡ್ ಮಾಡಿದರೆ 5 ಅಡಿ ಏನು ನೀವು ಗೋಡೆ ಕಟ್ಟಿರ್ತೀರಾ, ಅದಕ್ಕೂ ಕೂಡ ಒಳಭಾಗಕ್ಕೆ ನೀವು 1 ತಿಂಗಳಿಗೊಂದ್ಸಲಿ ಇಲ್ಲ ಅಂತಂದರೆ 2 ತಿಂಗಳಿಗೊಂದ್ಸಲಿನಾದ್ರೂ ಕೂಡ ಸುಣ್ಣದ ಲೇಪನವನ್ನು ಮಾಡಬೇಕು. ಯಾಕೆ ಅಂತಂದರೆ ನೀವು ಎಷ್ಟೇ ಕೊಟ್ಟಿಗೆಯನ್ನು ಕ್ಲೀನ್ ಮಾಡಿದ್ರೂ ಕೂಡ ಆ ಗೋಡೆ ಮೇಲೆ ಕೀಟಾಣುಗಳಿರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಸುಣ್ಣದ ಲೇಪನವನ್ನು ಮಾಡಿದಾಗ ಅದರಲ್ಲಿರುವಂಥ ಕ್ಯಾಲ್ಸಿಯಂ ಕಂಟೆಂಟ್ನಿಂದ ಆ ಕೀಟಾಣುಗಳು ಸಾಯ್ತವೆ. ಅದರಿಂದ ಏನಾಗುತ್ತೆ, ರೋಗ ರುಜಿನಗಳನ್ನು ಕೂಡ ನೀವು ಕಡಿಮೆ ಮಾಡ್ಬೋದು ಮತ್ತು ಇಳುವರಿಯನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗ್ಬೋದು. ಈ ವಿಡಿಯೋದಲ್ಲಿ ನಾವು ಶೆಡ್ಡಿನ ನಿರ್ಮಾಣ ಮತ್ತು ಯಾವ ರೀತಿ ಶೆಡ್ಡಿನ ನಿರ್ಮಾಣಕ್ಕೋಸ್ಕರ ಸರ್ಕಾರದಿಂದ ಸಹಾಯಧನವನ್ನು ಪಡ್ಕೋಬೇಕು ಅಂತ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊತಾ ಹೋದ್ವಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರೂ ವಿಚಾರಗಳ ಕುರಿತಾಗಿ ವಿಡಿಯೋಗಳು ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದ.